ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಷ್ಟೆಲ್ಲ ನೋವಿಟ್ಕೊಂಡು ನಮ್ ಮುಂದೆ ಸಂತೋಷವಾಗಿದ್ದೀವಿ ಅನ್ನೋ ತರ ನಟಿಸ್ತಾ ಇದ್ದೀರಲ್ಲ, ಯಾಕೆ ಗೌರಿ ಅವ್ರೆ ನನಗೊಂದು ಮಾತು ಹೇಳಿಲ್ವಲ್ಲ ನೀವು? ಹಂಚ್ಕೊಳಕ್ಕೆ ಇದು ಸಂತೋಷ ಅಲ್ಲ, ಸಂಕಟ. ನಾವ್ ಅನುಭವಿಸ್ತಾ ಇರೋ ನೋವೇ ಸಾಕು. ಅದನ್ನ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಯಾಕೆ ದುಃಖ ಕೊಡ್ಬೇಕು ಹೇಳಿ? ಇವತ್ ನೀವು ನನ್ನ ನೋಡದೇ ಇದ್ದಿದ್ರೆ, ಇಷ್ಟೆಲ್ಲ ಪ್ರಶ್ನೆಗಳನ್ನ ಮಾಡದೇ ಇದ್ದಿದ್ರೆ, ನಿಮ್ಮ ಹತ್ರನೂ ನಾನು ಸತ್ಯ ಹೇಳ್ತಾ ಇರ್ಲಿಲ್ಲ. ಈ ವಿಷಯ ಗೊತ್ತಾಗಕ್ಕೂ ಅವಕಾಶ ಕೊಡ್ತಿರ್ಲಿಲ್ಲ. ಸತ್ಯ ಮುಚ್ಚಿಟ್ಟು ನೀವು ನಮ್ಮೆಲ್ರಿಗೂ ಮಾಡಿರೋ ಮೋಸ ಅಲ್ಲ, ನಿಮಗೆ ನೀವೇ ಮಾಡ್ಕೊಂಡಿರೋ ಮೋಸ. ವಿಷಯ ಗೊತ್ತಾದ್ರೆ ಇನ್ನೂ ಏನ್ ಅನಾಹುತ ಆಗುತ್ತೋ ಅಂತ ಒದ್ದಾಡ್ತಾ ಇದ್ದೀರಾ. ನಿಜವಾಗ್ಲೂ ನೀವು ಪಡ್ಕೊಂಡಿರೋದ್ಕಿಂತ ಕಳ್ಕೊಂಡಿರೋದೇ ಜಾಸ್ತಿ. ನಿಜ ಹೇಳಿ, ನೀವು ಇದೇ ಯೋಚನೆಯಲ್ಲಿ ಒದ್ದಾಡ್ತಿದ್ದೀರಾ ತಾನೆ? ನೋಡಿ, ನನ್ನ ಹತ್ರ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಇಲ್ಲ. ದಯವಿಟ್ಟು ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ. ಸರಿ, ಎಲ್ಲಿ ಉಳ್ಕೊಂಡಿದ್ದೀರಾ? ನಾವ್ ಎಲ್ಲಿದ್ದೀವಿ, ಹೇಗ್ ಬದುಕ್ತಾ ಇದ್ದೀವಿ, ಇದ್ಯಾವುದಕ್ಕೂ ನನ್ನ ಹತ್ರ ಉತ್ತರ ಇಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಇನ್ನೊಂದು ಮಾತು, ಯಾವುದೇ ಕಾರಣಕ್ಕೂ ನಾನಿಲ್ಲಿ ಸಿಕ್ಕಿದ ವಿಷಯ ಆಗ್ಲಿ, ನಮ್ಮ ಜೀವನದಲ್ಲಿ ನಡೆದಿರೋ ಘಟನೆ ಬಗ್ಗೆ ಆಗ್ಲಿ ಗಂಗೆಗೆ ಗೊತ್ತಾಗಬಾರ್ದು. ಮತ್ತೆ ಯಾಕೆ ಅದೇ ತಪ್ಪನ್ನ ಮುಂದುವರಿಸ್ತಾ ಇದ್ದೀರಾ? ಗಂಗೆ ಪರಿಸ್ಥಿತಿ ಏನು ಅಂತ ನಿಮಗೂ ಗೊತ್ತಿದೆ ತಾನೆ. ಅಂದಮೇಲೆ ನಾವು ಊರ್ ಬಿಟ್ಟು ಬಂದಿರೋ ವಿಷಯನ ಗಂಗೆ ಹತ್ರ ಹೇಳೋದ್ರಿಂದ ಅವಳ ಮೇಲೆ ಎಂಥ ಪರಿಣಾಮ ಬೀರತ್ತೆ ಅಂತ ನಿಮಗೂ ಗೊತ್ತಲ್ವಾ? ಹಾಗಂತ ಸತ್ಯ ಮುಚ್ಚಿಟ್ಕೊಂಡೇ ಬದುಕ್ತೀರಾ? ಬೇರೆ ದಾರಿ ಇಲ್ಲ. ಇವಾಗ ಅವಳಿಗಿರೋ ಆರೋಗ್ಯದ ಸಮಸ್ಯೆನೇ ಸಾಕು. ಅದ್ರ ಜೊತೆಗೆ ನಮ್ಮ ಸಮಸ್ಯೆನೂ ಹೇಳಿ ಅವಳು ಮತ್ತಷ್ಟು ಕೊರಗೋ ರೀತಿ ಮಾಡೋದು ಬೇಡ.